ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವೇನಪ್ಪಾ ಅಂತಂದರೆ ಇವಾಗ ಪ್ರೆಸೆಂಟ್ KS ಎಕ್ಸಾಮ್ ಇದೆಯಲ್ಲ, ಅದಕ್ಕೆ ಸ್ಫೂರ್ತಿಯಾಗಿ ಏನಪ್ಪ ಅಂದರೆ ಇಲ್ಲಿವರೆಗೂ ಅಂದರೆ 1998ರಿಂದ ನಡೆದಿರ್ತಕ್ಕಂಥ ಎಲ್ಲ KS ಪ್ರಶ್ನೆ ಪತ್ರಿಕೆಗಳ ಪಾಲಿಟಿ ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇದು ಎರಡನೇ ಭಾಗದ ವಿಡಿಯೋ ಆಗಿದೆ. ಅಂದರೆ ಪಾರ್ಟ್ 1 ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ಇದು ಎರಡನೇ ಭಾಗದ್ದು. ಸೊ ಅದಕ್ಕೋಸ್ಕರ ಹೊಸದಾಗಿ ಬಂದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ವಿಡಿಯೋನ ಕೊನೆವರೆಗೂ ನೋಡಿ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ ಸ್ನೇಹಿತರೆ. ಕ್ವಶನ್ ಪೇಪರ್ ಅಂದರೆ ಕ್ವಶನ್ಗಳು ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ ಯಾವ ಲೆವೆಲ್ದಲ್ಲಿ ಕ್ವಶನ್ಗಳು ಬರ್ತವೆ ಅಂತ ಕೂಡ ಸ್ವಲ್ಪ ಐಡಿಯಾ ಇರುತ್ತೆ. ಸೊ ಹೊಸದಾಗಿ ಬಂದಿರೋ ಇದನ್ನು ನೋಡಿಕೊಂಡ್ರು ಅದನ್ನು ಕೂಡ ನೋಡ್ಕೊಳ್ರಿ. ಮತ್ತು ಹಿಸ್ಟ್ರಿನೂ ಕೂಡ ಕಂಪ್ಲೀಟ್ ಮಾಡಿದ್ದೀವಿ, ಆ ವಿಡಿಯೋನು ಕೂಡ ನೋಡ್ಕೊಳ್ರಿ. ನೋಡಿ, ಜಾಸ್ತಿ ಸಮಯ ವೇಸ್ಟ್ ಮಾಡೋದು ಬೇಡ. ಮೊದಲನೇ ಪ್ರಶ್ನೆ ಏನಿದೆ ನೋಡಿ, 92ನೇ ಸಂವಿಧಾನದ ತಿದ್ದುಪಡಿ 2003ರ ಮೂಲಕ ಸಂವಿಧಾನದ 8ನೇ ಅನುಸೂಚಿಗೆ ಈ ಕೆಳಗಿನ ಯಾವ ಭಾಷೆಗಳನ್ನು ಸೇರ್ಪಡೆ ಮಾಡಲಾಯಿತು ಅಂತ ಕೇಳಿದ್ದಾರೆ. ಸೊ ಈ ಕೆಳಗಿನ ಯಾವ ಭಾಷೆಗಳನ್ನು ಸಂವಿಧಾನ 8ನೇ ಅನುಸೂಚಿಗೆ ಸೇರ್ಪಡಿಸಲಾಗಿದೆ ಅಂತ ಅಂದರೆ 92ನೇ ತಿದ್ದುಪಡಿ ಮೂಲಕ ಅಂತ ಅಂದರೆ ಆಪ್ಷನ್ ಇಲ್ಲಿ ಸಿ ನೋಡಿ, ಬೋಡೋ, ಡೋಗ್ರಿ, ಮೈಥಿಲಿ ಮತ್ತು ಸಂತಾಲಿ ಈ 4 ಭಾಷೆಗಳನ್ನು 8ನೇ ಅನುಸೂಚಿಗೆ ಸೇರಿಸಲಾಗಿದೆ. ನೆಕ್ಸ್ಟ್, ಯಾವಾಗ 91ನೇ ತಿದ್ದುಪಡಿ 2003ರಲ್ಲಿ. ಸಂಸತ್ತಿನ 2 ಸದನಗಳಿಂದ ಜಾರಿಯಾದಂತಹ ಮಸೂದೆಯೊಂದಕ್ಕೆ ಭಾರತದ ರಾಷ್ಟ್ರಪತಿಯವರು ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದದ ಅನ್ವಯ ತಮ್ಮ ಸಮ್ಮತಿಯನ್ನು ತಡೆ ಹಿಡಿಯಬಹುದು ಅಂತ ಕೇಳ್ತಾರೆ. ಅಂದರೆ ರಾಷ್ಟ್ರಪತಿಯವರ ವೆಟೋ ಅಧಿಕಾರ ಯಾವುದರಲ್ಲಿ ತಿಳಿಸಲಾಗಿದೆ ಅಂತ ಸಿಂಪಲ್ ಆಗಿ ಕೇಳಿದ್ದಾರೆ. ಸೊ ರಾಷ್ಟ್ರಪತಿಯವರ ವೆಟೋ ಅಧಿಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನುಚ್ಛೇದ 111 ಸಂಬಂಧಪಟ್ಟಿದೆ. ಅಬ್ಸಲ್ಯೂಟ್ ವೆಟೋ ಇಲ್ಲಿ ಕ್ವಶನ್ ಪ್ರಕಾರ ಆಗುತ್ತೆ. ಬಟ್ ಏನಪ್ಪ ಅಂದರೆ ಅದು ಸಂಬಂಧಪಟ್ಟಿರ್ತಕ್ಕಂಥದ್ದು ಕೂಡ 111ನೇ ವಿಧಿಗೆ. ನೆಕ್ಸ್ಟ್, ಭಾರತದ ಉಪರಾಷ್ಟ್ರಪತಿಯವರನ್ನು ಕೆಳಕಂಡ ಮೂಲಕ ಅವರ ಸ್ಥಾನದಿಂದ ತೆಗೆದುಹಾಕಬಹುದು ಅಂತ ಕೇಳಿದ್ದಾರೆ. ಸೊ ಉಪರಾಷ್ಟ್ರಪತಿಯವರನ್ನು ಮಹಾಭಿಯೋಗ ಅಥವಾ ಅವ್ರನ್ನ ಉಚ್ಚಾಟನೆ ಮಾಡಬೇಕಂತ ಅಂದರೆ ಯಾವುದರ ಮೂಲಕ ಅಂತ ಅಂದರೆ ರಾಜ್ಯಸಭೆಯ ಸದಸ್ಯರಿಂದ ಅನುಮೋದಿತವಾದ ಮತ್ತು ಅದಕ್ಕೆ ಲೋಕಸಭೆಯು ಸಮ್ಮತಿ ನೀಡಿದ ಒಂದು ರಾಜ್ಯಸಭೆಯ ನಿರ್ಣಯದ ಮೂಲಕ ಅವರನ್ನು ತೆಗೆದುಹಾಕಲಾಗುತ್ತದೆ. ನೋಡ್ರಿ, ಇನ್ನೊಂದ್ಸಲ ನೋಡ್ರಿ, ರಾಜ್ಯಸಭೆಯ ಸದಸ್ಯರಿಂದ ಅನುಮೋದಿತವಾದ ಮತ್ತು ಅದಕ್ಕೆ ಲೋಕಸಭೆಯ ಸಮ್ಮತಿ ನೀಡಿದ ಒಂದು ರಾಜ್ಯಸಭೆಯ ನಿರ್ಣಯದ ಮೂಲಕ ಅವರನ್ನು ತೆಗೆದುಹಾಕಲಾಗುತ್ತದೆ. ನೆಕ್ಸ್ಟ್, ಕೇಂದ್ರ ಹಾಗೂ ರಾಜ್ಯಗಳ ಸಚಿವ ಮಂಡಳಿಯ ಸಂಖ್ಯೆಯು ಅನುಕ್ರಮವಾಗಿ ಲೋಕಸಭೆ ಹಾಗೂ ಸಂಬಂಧಪಟ್ಟ ವಿಧಾನಸಭೆಗಳ ಒಟ್ಟು ಸ್ಥಾನಗಳ ಹುದ್ದೆಯ ಶೇಕಡ 15ರಷ್ಟು ಇರಬೇಕು ಎಂದು ಈ ಕೆಳಗಿನ ಯಾವ ಸಂವಿಧಾನಿಕ ತಿದ್ದುಪಡಿ ನಿಗದಿ ಮಾಡಿದೆ ಅಂತ ಕೇಳಿದ್ದಾರೆ. ಅಂದರೆ 115 ಭಾಗದಷ್ಟು ಜನ ಸಚಿವರಿರಬೇಕಂತ ಯಾವುದರ ಮೂಲಕ, ಯಾವ ತಿದ್ದುಪಡಿ ಮೂಲಕ ಹೇಳಲಾಗಿದೆ ಅಂತ ಕೇಳಿದ್ದಾರೆ. ಸೊ ಸಿಂಪಲ್ ಆಗಿ ಯಾವುದಪ್ಪ ಅಂದರೆ 91ನೇ ತಿದ್ದುಪಡಿ 2003ರಲ್ಲಿ ಬಂತಲ್ಲ, 91ನೇ ತಿದ್ದುಪಡಿ 2003ರಲ್ಲಿ ಬಂದಿರತಕ್ಕಂಥ ತಿದ್ದುಪಡಿಯಲ್ಲಿ ಒಂದು ಅಂದರೆ 15% ಸಚಿವರು ಇರಬೇಕಂತ ಘೋಷಿಸಲಾಗಿದೆ. ನೆಕ್ಸ್ಟ್, ಕೇಂದ್ರನಾಗಲಿ ರಾಜ್ಯನಾಗಲಿ ಅಷ್ಟಿರಬೇಕಂತ ಹೇಳಲಾಗಿದೆ. ಇನ್ನು ಸಂವಿಧಾನದ 120ನೇ ಅನುಚ್ಛೇದದ ಅನ್ವಯ ಸಂಸತ್ತಿನ ಅಧಿಕೃತ ಕಲಾಪಗಳನ್ನು ಕೆಳಕಂಡ ಭಾಷೆಯಲ್ಲಿ ಮಾತ್ರ ನಡೆಸಬೇಕು ಅಂತ ಹೇಳಲಾಗಿದೆ ಅಂತ ಕೇಳಿದ್ದಾರೆ. ಸೊ ಸಂಸತ್ತಿನ ಅಧಿಕೃತ ಕಲಾಪಗಳನ್ನು 120ನೇ ಅನುಚ್ಛೇದದ ಅನ್ವಯ ಯಾವ ಭಾಷೆಯಲ್ಲಿ ಇರಬೇಕಂತ ಹೇಳಲಾಗಿದೆ ಅಂದರೆ ಹಿಂದಿ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ಮಾಡಬೇಕಂತ ಹೇಳಲಾಗಿದೆ. ಬಟ್ ಒಂದು ತಿಳ್ಕೊಡ್ರಿ ಸ್ನೇಹಿತರೆ, ಹಿಂದಿ ನಮ್ಮ ರಾಷ್ಟ್ರೀಯ ಭಾಷೆ ಅಲ್ಲ ಸ್ನೇಹಿತರೆ. ಸೊ ಅದು ಒನ್ ಆಫ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಅಷ್ಟೇ. ಅದಕ್ಕೆ ಏನಪ್ಪ ಅಂದರೆ ರಾಷ್ಟ್ರೀಯ ಭಾಷೆಯಾಗಿ ಸ್ಥಾನಮಾನ ಎಲ್ಲಿ ನೀಡಿಲ್ಲ. ಸೊ ಬಟ್ ಅದು ಅಂದರೆ ಕಲಾಪಗಳು ಇರಬೇಕಂತ ಹೇಳಿದ್ದಾರೆ. ಯಾಕಪ್ಪ ಅಂತ ನಮ್ಮ ದೇಶದಲ್ಲಿ 19 ರಾಜ್ಯಗಳು ಹಿಂದಿ ಮಾತಾಡ್ತವೆ. ಸೊ ಅದಕ್ಕೋಸ್ಕರನೇ ಹಿಂದಿ ಸ್ವಲ್ಪ ಪಾಪ್ಯುಲರ್ ಅಂತ ಘೋಷಣೆ ಮಾಡಿದ್ದಾರೆ. ಸೊ ಬಟ್ ಏನಪ್ಪ ಅಂದರೆ ಅದು ಅಫಿಷಿಯಲ್ ಲ್ಯಾಂಗ್ವೇಜ್ ಅಲ್ಲ. ನೆಕ್ಸ್ಟ್, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡ 33% ಮೀಸಲಾತಿ, 33% ಅಂದರೆ 1/3 ಮೀಸಲಾತಿ ಒದಗಿಸುವ ಮಹಿಳಾ ಮೀಸಲಾತಿ ವಿಧೇಯಕವನ್ನು ಭಾರತದ ಯಾವ ಪ್ರಧಾನಮಂತ್ರಿಯವರ ಅಧಿಕಾರಾವಧಿಯಲ್ಲಿ ಮೊದಲ ಬಾರಿಗೆ ಕರಡು ರೂಪಕ್ಕೆ ತಂದು ಸಂಸತ್ತಿನಲ್ಲಿ ಮಂಡಿಸಲಾಯಿತು ಅಂತ ಕೇಳಿದ್ದಾರೆ. ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಹಿಳೆಯರಿಗೆ 1/3 ಮೀಸಲಾತಿ ಇರಬೇಕಂತ ಯಾರ ಒಂದು ಪ್ರಧಾನಮಂತ್ರಿ ಇದ್ದಾಗ ಅದನ್ನು ಕರಡು ರೂಪದಲ್ಲಿ ಸಂಸತ್ತಿನಲ್ಲಿ ಮಂಡಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ಯಾರಿದ್ದಾಗಪ್ಪ ಅಂತಂದರೆ ಇದು HD ದೇವೇಗೌಡರು ಇದ್ದಾಗ ಮಂಡಿಸಲಾಗಿರ್ತಕ್ಕಂಥದ್ದು. ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ. ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಸ್ನೇಹಿತರೆ. ನಮ್ಮ ಕರ್ನಾಟಕದ ಪ್ರಧಾನಮಂತ್ರಿ ಆದಂತಹ HD ದೇವೇಗೌಡರವರು ಇದ್ದಾಗ ಇದಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಹೈದರಾಬಾದ್ ಕರ್ನಾಟಕ ಪ್ರದೇಶದ
ತ್ವರಿತ ಅಭಿವೃದ್ಧಿಗಾಗಿ ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದದ ಸೌಲಭ್ಯವನ್ನು ವಿಸ್ತರಿಸಬೇಕು ಎಂದು ಹೈದರಾಬಾದ್ ಕರ್ನಾಟಕ ಹೋರಾಟಗಳ ಸಮನ್ವಯ ಸಮಿತಿಯು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತಿದೆ ಅಂತ ಕೇಳಿದ್ರೆ. ಸೊ ಆಲ್ರೆಡಿ ಒತ್ತಾಯಿಸಿದೆ. ಯಾವ ಅನುಚ್ಛೇದ ಅಂತಂದರೆ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿರತಕ್ಕಂಥ ಮೀಸಲಾತಿ ಹೈದರಾಬಾದ್ ಕರ್ನಾಟಕ ಅನ್ಬೇಡಿ ಸ್ನೇಹಿತರೆ, ಅದನ್ನು ಕಲ್ಯಾಣ ಕರ್ನಾಟಕ ಅಂತ ಕರೀರಿ. ಸೊ ಅದಕ್ಕೆ ಮೀಸಲಾತಿ ಇರ್ತಕ್ಕಂಥ ಅನುಚ್ಛೇದ 371 ವಿಸ್ತರಿಸಬೇಕಂತ ಒತ್ತಾಯ ನಡೆದಿತ್ತು. ಆಲ್ರೆಡಿ ವಿಸ್ತರಿಸಿದ್ದಾರೆ. ನೆಕ್ಸ್ಟ್, ಭಾರತದ ಪ್ರಧಾನಮಂತ್ರಿಯವರು ಈ ಕೆಳಗಿನ ಯಾವ ಸ್ಥಾನಗಳನ್ನು ಹೊಂದಿರುತ್ತಾರೆ ಅಂತ ಕೇಳಿದ್ದಾರೆ. ಸೊ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಯಾವ ಸ್ಥಾನವನ್ನು ಹೊಂದಿರುತ್ತಾರೆ ಅಂದರೆ ಯೋಜನಾ ಆಯೋಗದ ಅಧ್ಯಕ್ಷತೆಯನ್ನು ಹೊಂದಿರ್ತಾರೆ. ಸೊ ಪ್ರೆಸೆಂಟ್ ಇದು ನೀತಿ ಆಯೋಗ ಇದೆ, ನೀತಿ ಆಯೋಗ. ಸೊ ಆಲ್ರೆಡಿ ಹೇಳಿದೆ ನಾ, ಓಲ್ಡ್ ಕ್ವಶನ್ ಪೇಪರ್ನಲ್ಲಿರ್ತಕ್ಕಂಥ ಕ್ವಶನ್ಗಳು ಇವು ಸ್ವಲ್ಪ ಆವಾಗಿನ ಲೆವೆಲ್ಗೆ ಇರ್ತವೆ. ಸೊ ಅದರಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀತಿ ಆಯೋಗದ ಒಂದು ಅಧ್ಯಕ್ಷತೆಯನ್ನು ಪ್ರಧಾನಮಂತ್ರಿಯವರು ಹೊಂದಿರುತ್ತಾರೆ. ನೆಕ್ಸ್ಟ್, ಭಾರತದ ಸಂವಿಧಾನದ ನಿರ್ಮಾಪಕರು ಸಂಸದೀಯ ಪ್ರಜಾಪ್ರಭುತ್ವ ಮತ್ತು ದ್ವಿಸದನಗಳ ವ್ಯವಸ್ಥೆಯ ಪರಿಕಲ್ಪನೆಗಳನ್ನು ಯಾವ ವಿದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದ್ದಾರೆ. ಸೊ ಏನಪ್ಪಾ ಅಂತಂದರೆ ಪ್ರಜಾಪ್ರಭುತ್ವ ಅಂತಂದರೆ ಪೌರತ್ವ ಮತ್ತು ಪ್ರಜಾಪ್ರಭುತ್ವ ಮತ್ತು ದ್ವಿಸದನ ಬೈ ಕ್ಯಾಮರಲ್ ಅನ್ನುವಂಥ ಯಾವ ದೇಶದಿಂದ ನಾವು ಎರವಲು ಪಡೆದುಕೊಂಡಿದ್ದೇವೆ ಅಂತಂದರೆ ಇದು ಬ್ರಿಟಿಷ್ ಸಂವಿಧಾನ. ಬ್ರಿಟಿಷ್ ಸಂವಿಧಾನ ಅಂದರೆ ಇಂಗ್ಲೆಂಡ್ ದೇಶದಿಂದ ನಾವು ಇವೆರಡನ್ನು ಎರವಲು ಪಡೆದುಕೊಂಡಿದ್ದೇವೆ. ನೆಕ್ಸ್ಟ್, ರಾಷ್ಟ್ರಪತಿ ಆಡಳಿತವನ್ನು ಮೊಟ್ಟ ಮೊದಲ ಬಾರಿಗೆ ಮೈಸೂರು ರಾಜ್ಯದಲ್ಲಿ ವಿಧಿಸಿದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಸೊ ರಾಷ್ಟ್ರಪತಿ ಆಡಳಿತವನ್ನು ಅಂದರೆ ಎಮರ್ಜೆನ್ಸಿ, ನ್ಯಾಷನಲ್ ಎಮರ್ಜೆನ್ಸಿಯನ್ನು ಯಾವಾಗ ಹೇರಲಾಗಿದೆ ಅಂತಂದರೆ ಇದು ಆಪ್ಷನ್ ಸಿ 1971ರಲ್ಲಿ. ಸ್ಟೇಟ್ ಎಮರ್ಜೆನ್ಸಿ ಅಂತ 1971ರಲ್ಲಿ ಇದನ್ನು ಹೇರಲಾಗಿದೆ. ನೆಕ್ಸ್ಟ್, ಈ ಕೆಳಗಿನ ಯಾವ ರಾಜ್ಯಗಳ ಗುಂಪಿನಲ್ಲಿ 2 ಸದನಗಳುಳ್ಳ ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳಿರುವ ದ್ವಿಶಾಸನ ಸಭೆ ಇದೆ ಅಂತ ಕೇಳಿದ್ದಾರೆ. ಸೊ ಬೈ ಕ್ಯಾಮರಲ್ ಯಾವ 6 ರಾಜ್ಯಗಳಲ್ಲಿದೆ? ಸೊ ಕೆಳಗಿನ ಆಪ್ಷನ್ಗಳಲ್ಲಿ ಎಲ್ಲೆಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಗಳಲ್ಲಿ ನೋಡೋದಾದರೆ ಮಹಾರಾಷ್ಟ್ರದಲ್ಲಿದೆ, ಕರ್ನಾಟಕ, ಜಮ್ಮು ಕಾಶ್ಮೀರ, ಬಿಹಾರ ಮತ್ತು ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ. ಜಮ್ಮು ಕಾಶ್ಮೀರ ಇದು ತಪ್ಪಾಗುತ್ತೆ ಸ್ನೇಹಿತರೆ, ಜಮ್ಮು ಕಾಶ್ಮೀರದಲ್ಲಿ ಇಲ್ಲ. ಸೊ ಪ್ರೆಸೆಂಟ್ ಅದಕ್ಕೆ ತೆಗೆದುಹಾಕಿದ್ದಾರೆ. ಸೊ ಬಟ್ ಇದು ಅಂತ ತಿಳ್ಕೊಡ್ರಿ, 6 ರಾಜ್ಯಗಳು ಅಂತ ತಿಳ್ಕೊಡ್ರಿ. ಫಸ್ಟ್ ನಾನು ಹೇಳ್ತೀನಿ ನೋಡ್ರಿ, ನಮ್ಮ ಕರ್ನಾಟಕದ ಸುತ್ತಮುತ್ತನೇ ಹಾಕಿದ್ದಾವೆ. ಸೊ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕ ಅದಾದಮೇಲೆ ಮಹಾರಾಷ್ಟ್ರ ಇದೆ, ತೆಲಂಗಾಣ ಇದೆ, ಆಂಧ್ರ ಪ್ರದೇಶ ಇದೆ. ಸೊ ಇಲ್ಲಿ 4 ರಾಜ್ಯಗಳು ಅದು 4 ಅದು ಪ್ಲಸ್ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಉತ್ತರ ಪ್ರದೇಶ ಯು ಪಿಯಲ್ಲಿದೆ, ಪ್ಲಸ್ ಅತಿ ಹೆಚ್ಚು ಜನಸಂಖ್ಯೆ ಸಂದಣಿ ಇರತಕ್ಕಂಥ ಬಿಹಾರದಲ್ಲಿ ಕೂಡ ಇದೆ ಬೈ ಕ್ಯಾಮರಲ್. ಸೊ ಟೋಟಲ್ 6 ಸ್ಟೇಟ್ಗಳು, ಇದಿಷ್ಟು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ಭಾರತದ ಸಂಸತ್ತಿನ 2 ಸದನಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸುತ್ತಾರೆ ಅಂತ ಕೇಳಿದ್ದಾರೆ. ಸೊ 2 ಸದನಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥದ್ದು ಯಾರಪ್ಪ ಅಂತಂದರೆ ಲೋಕಸಭೆಯ ಸ್ಪೀಕರ್ ಅವರು ವಹಿಸುತ್ತಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಯಾವುದು ಭಾರತೀಯ ಸಂಸತ್ತಿನ ಇಲಾಖಾ ಸಂಬಂಧಿತ ಸ್ಥಾಯಿ ಸಮಿತಿಯಾಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವುದು ಭಾರತೀಯ ಸಂಸತ್ತಿನ ಇಲಾಖಾ ಸಂಬಂಧಿತ ಸ್ಥಾಯಿ ಸಮಿತಿ ಆಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಯಾವುದಪ್ಪ ಅಂದ್ರೆ ಫಸ್ಟ್ನೇದು ನೋಡಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕ್ಷೇಮ ಕಲ್ಯಾಣ ಕುರಿತ ಸಮಿತಿ. ಇದು ಸ್ಥಾಯಿ ಸಮಿತಿ ಅಲ್ಲ. ಸೊ ಅದಕ್ಕೋಸ್ಕರನೇ ಆನ್ಸರ್ ಇಲ್ಲಿ ಎ ಆಗುತ್ತೆ ನೋಡಿ ಸ್ನೇಹಿತರೆ. ಆನ್ಸರ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಮುಖ್ಯದ 3 ಸ್ಥಾಯಿ ಸಮಿತಿಗಳು. ನೆಕ್ಸ್ಟ್, ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಯಾವುದರಲ್ಲಿ ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಯಾವುದರಲ್ಲಿ ಸೇರಿಸಲಾಗಿದೆ ಅಂದರೆ ಸಂವಿಧಾನದ 4ನೇ ಭಾಗದಲ್ಲಿ ಇವುಗಳನ್ನು ಸೇರಿಸಲಾಗಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಭಾರತದ ರಾಷ್ಟ್ರಪತಿಯವರನ್ನು ಕುರಿತಂತೆ ಈ ಕೆಳಗಿನ ಯಾವ ವಿವರಣೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ರಾಷ್ಟ್ರಪತಿಯವರನ್ನ ಕುರಿತಂತೆ ಸರಿಯಾಗಿರ್ತಕ್ಕಂಥದ್ದು ವಿವರಣೆ ಯಾವುದಪ್ಪ ಅಂತಂದರೆ ರಾಷ್ಟ್ರಪತಿಯು ಸಂಸತ್ತಿನ ಭಾಗವಾಗಿದ್ದಾರೆ ಅನ್ನುವುದು ಸರಿಯಾಗಿದೆ. ರಾಷ್ಟ್ರಪತಿ ಸಂಸತ್ತಿನ ಭಾಗವಾಗಿದ್ದಾರೆ, ಇದು ಅಲ್ಲ ಅಂತ ಇದು ತಪ್ಪಾಗುತ್ತೆ. ರಾಷ್ಟ್ರಪತಿ ಒಂದು ಮತದಾರರ ಗಣದಿಂದ ಆಯ್ಕೆಯಾಗಿರುವುದಿಲ್ಲ, ಇದು ಕೂಡ ತಪ್ಪಾಗುತ್ತೆ. ಇನ್ನು ರಾಷ್ಟ್ರಪತಿ ಜನರಿಂದ ನೇರವಾಗಿ ಆಯ್ಕೆಯಾಗುತ್ತಾರೆ, ಇದು ಕೂಡ ತಪ್ಪು. ಸೊ ಬಿ ಮಾತ್ರ ಇಲ್ಲಿ ಸರಿಯಾಗುತ್ತೆ, ರಾಷ್ಟ್ರಪತಿ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂತೆ. ನೆಕ್ಸ್ಟ್, ರಾಜ್ಯವೊಂದರಲ್ಲಿ ವಿಧಾನ ಪರಿಷತ್ತನ್ನು ಸೃಷ್ಟಿಸಿದ ಅಥವಾ ವಿಸರ್ಜಿಸುವ ಕೆಲಸವನ್ನು ಯಾರು ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಯಾವುದೇ ಒಂದು ರಾಜ್ಯದಲ್ಲಿ ವಿಧಾನ ಪರಿಷತ್ತನ್ನು ಸೃಷ್ಟಿಸುವ ಅಥವಾ ವಿಸರ್ಜಿಸುವ ಕೆಲಸವನ್ನು ಯಾರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ರಾಜ್ಯ ವಿಧಾನಸಭೆ ಬಗ್ಗೆ ಮಾತ್ರ ಮಾಡಬಹುದಾಗಿದೆ. ರಾಜ್ಯ ವಿಧಾನಸಭೆ ಈ ಕೆಲಸವನ್ನು ಮಾತ್ರ ಮಾಡುವಂಥ ಅಧಿಕಾರವನ್ನು ಹೊಂದಿದೆ. ನೆಕ್ಸ್ಟ್, ಈ ಕೆಳಗಿನ ಯಾವ ವಿಷಯವು
ಕೇಂದ್ರದ ಸೂಚಿಯಲ್ಲಿ ಸೇರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಕೇಂದ್ರದ ಸೂಚಿಯಲ್ಲಿ ಸೇರದೇ ಇರತಕ್ಕಂಥ ವಿಷಯ ಯಾವುದಪ್ಪ ಅಂತಂದರೆ ಮತ್ಸ್ಯೋದ್ಯಮ ಅನ್ನುವಂಥದ್ದು ಕೇಂದ್ರದ ವಿಷಯದಲ್ಲಿ ಬರೋಂಗಿಲ್ಲ. ಇದು ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಪರ್ವತ ಕೇಂದ್ರಕ್ಕೆ ಬರುತ್ತೆ, ಅಂಚೆ ಕೇಂದ್ರದಲ್ಲಿ ಬರುತ್ತೆ, ಪ್ರತ್ಯರ್ಪಣ ಅನ್ನುವಂಥದ್ದು ಇದಕ್ಕೆ ನನಗೆ ಗೊತ್ತಿಲ್ಲ ಇದ್ರ ಮೀನಿಂಗ್. ಸೊ ನೀವೇನಾದರೂ ಇಂಗ್ಲೀಷ್ನಲ್ಲಿ ಮೀನಿಂಗ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ಕೂಡ ಕೀ ಆನ್ಸರ್ ಪ್ರಕಾರ ಮತ್ಸ್ಯೋದ್ಯಮ ಅನ್ನೋದು ಸರಿಯಾಗುತ್ತೆ ನೋಡಿ, ಅದು ಸ್ಟೇಟ್ಗೆ ಬರುತ್ತೆ. ನೆಕ್ಸ್ಟ್, ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ವಿವರಣೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ನಮ್ಮ ದೇಶದ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಯಾವ ವಿವರಣೆ ಸರಿಯಾಗಿದೆ ಅಂತ ಅಂದರೆ ಸ್ನೇಹಿತರೆ ಇಲ್ಲಿ ನೋಡೋದಾದರೆ ಸಂಸತ್ತಿನ ಅಂತಾರಾಷ್ಟ್ರೀಯ ಕೌಲು ಹಾಗೂ ಒಡಂಬಡಿಕೆಗಳ ಸ್ಥಿರೀಕರಣಕ್ಕೆ ಭಾರತೀಯ ಸಂವಿಧಾನ ಅವಕಾಶವನ್ನು ನೀಡುವುದಿಲ್ಲ ಅನ್ನುವುದು ಸರಿಯಾಗಿರ್ತಕ್ಕಂಥದ್ದು. ಆಪ್ಷನ್ ಬಿ ಮಾತ್ರ ಇಲ್ಲಿ ಸರಿಯಾಗಿದೆ. ಸ್ವಲ್ಪ ಲೆಂದಿ ಕ್ವಶನ್ ಇದೆ, ಸ್ವಲ್ಪ ಪಾಸ್ ಮಾಡ್ಕೊಂಡು ನೀವು ಓದ್ಕೊಂಡು ಮುಂದೆ ಹೋಗಿ. ಅದ್ರ ಬಗ್ಗೆ ಏನಪ್ಪ ಅಂದರೆ ಇಂಟೆಲೆಕ್ಚುವಲ್ ಅಂದರೆ ಮೆಂಟಲ್ ನಮಗೆ ಎಬಿಲಿಟಿ ಎಷ್ಟಿರುತ್ತೋ ಅದ್ರ ಮೇಲೆ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಆನ್ಸರ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೀವು ಇದನ್ನು ಓದಿದ್ರೆ ಮಾತ್ರ ಅರ್ಥ ಆಗುತ್ತೆ, ನಾನು ಹೇಳೋದಕ್ಕಿಂತ ನಿಮಗೆ ಅರ್ಥ ಆಗುತ್ತೆ ಇದು. ನೆಕ್ಸ್ಟ್, ಸಂಸತ್ತಿನ ಅಪರಿಮಿತ ಅಧಿಕಾರಗಳನ್ನು ಕೊಡುವಂತೆ ಹಾಗೂ ತಿದ್ದುಪಡಿಗಳ ನ್ಯಾಯಿಕ ಪುನರಾವಲೋಕನವನ್ನು ನಿರಾಕರಿಸುವಂತೆ 368ನೇ ಅನುಚ್ಛೇದಕ್ಕೆ ಮಾಡಲಾದ ತಿದ್ದುಪಡಿಗಳನ್ನು 1980ರಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕಿತ್ತು ಹಾಕಿತು. ಈ ಪ್ರಕರಣವು ಕೆಳಕಂಡ ಹೆಸರಿನಿಂದ ಜನಪ್ರಿಯವಾಗಿದೆ ಅಂತ ಕೇಳಿದ್ದಾರೆ. ಅಂದರೆ 368ನೇ ವಿಧಿ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಅಂದರೆ ಸಂವಿಧಾನ ತಿದ್ದುಪಡಿ ವಿಧಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಒಂದಿಷ್ಟು ಏನಪ್ಪ ಅಂದರೆ ಅದಕ್ಕೆ ಅಧಿಕಾರವನ್ನು ತಿದ್ದುಪಡಿ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ನ್ಯಾಯಿಕ ಪರವಾವಲೋಕನ ನಿರಾಕರಿಸುವಂತೆ ತಿದ್ದುಪಡಿ ಮಾಡಿದ್ರು. ಸೊ ಅದನ್ನು 1980ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿತು. ಸೊ ಅದು ಯಾವ ಪ್ರಕರಣ ಅಂತ ಘೋಷಣೆ ಆಯ್ತು ಅಂತಂದರೆ ಮಿನರ್ವಾ ಮಿಲ್ಸ್ ಪ್ರಕರಣ ಅಂತ ಘೋಷಣೆ ಆಯಿತು. 1980ರಲ್ಲಿ ಮಿನರ್ವಾ ಮಿಲ್ ಪ್ರಕರಣದಲ್ಲಿ ಇದನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿತು. ನೆಕ್ಸ್ಟ್, ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳಲ್ಲಿ ಕಲ್ಪಿಸಿಕೊಳ್ಳಲಾಗಿರುವ ಜೀವನೋಪಾಯದ ಹಕ್ಕು ಯಾವ ತತ್ವಗಳನ್ನು ಆಧರಿಸಿದೆ ಅಂತ ಕೇಳಿದ್ದಾರೆ. ಸೊ ಜೀವನೋಪಾಯದ ಹಕ್ಕು ಯಾವ ತತ್ವಗಳನ್ನು ಆಧರಿಸಿದೆ ಅಂದರೆ ಸಮಾಜವಾದಿ ತತ್ವದಲ್ಲಿ ಬರುತ್ತೆ. ಸೋಷಿಯಲಿಸ್ಟಿಕ್ ಇದು ಬರುತ್ತೆ, ಸೋಷಿಯಲಿಸ್ಟಿಕ್ನಲ್ಲಿ ಬರುತ್ತೆ ಅದು. ನೆಕ್ಸ್ಟ್, ಈ ಕೆಳಗೆ ಕೊಟ್ಟಿರುವ ಎಲ್ಲ ವಿವರಣೆಗಳು ಸರಿಯಾಗಿದೆ, ಆದರೆ ಒಂದು ವಿವರಣೆ ಮಾತ್ರ ಭಾರತದಲ್ಲಿ 2 ಸದನಗಳ ವಿಧಾನಮಂಡಲವನ್ನು ಜಾರಿಗೊಳಿಸುವಲ್ಲಿ ಅಡಗಿರುವ ನಿಜವಾದ ಭಾವವೆಂಬುದನ್ನು ಪ್ರತಿನಿಧಿಸುತ್ತದೆ. ಆ ವಿವರಣೆ ಯಾವುದು ಅಂತ ಕೇಳಿದ್ದಾರೆ. ನೋಡ್ರಿ, ಇವೆಲ್ಲವೂ ಸರಿ ಇದಾವೆ, ಬಟ್ ಇದ್ರಾಗ ಒಂದು ಹೇಳಿಕೆ ಏನು ಹೇಳುತ್ತೆ ಅಂತಂದರೆ ಭಾರತದಲ್ಲಿರ್ತಕ್ಕಂಥ 2 ಸದನಗಳ ವಿಧಾನಮಂಡಲವನ್ನು ಜಾರಿಗೊಳಿಸುವಲ್ಲಿ ಅಡಗಿರುವ ನಿಜವಾದ ಭಾವವನ್ನು ಗುರುತಿಸುತ್ತದೆ. ಇದು ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಕೂಡ ನಮ್ಮ ಯೋಚನಾ ಶಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಮೊದಲನೇದು ಏನಾಗುತ್ತೆ ನೋಡಿ, ಇದರಲ್ಲಿ ಆಪ್ಷನ್ ನೋಡುತ್ತಾ ಹೋಗೋಣ. ರಾಜ್ಯಸಭೆಯ 1/3 ಸದಸ್ಯರು ಪ್ರತಿ 2 ವರ್ಷಕ್ಕೊಮ್ಮೆ ನಿವೃತ್ತರಾಗುತ್ತಾರೆ. ಇದು 2 ಸದನಕ್ಕೆ ಸಂಬಂಧಪಟ್ಟಿಲ್ಲ. ಸೊ ಅದಕ್ಕೋಸ್ಕರ ಇದು ಆನ್ಸರ್ ಆಗಲ್ಲ. ಸರಿಯಾಗಿದೆ, ಬಟ್ ಆನ್ಸರ್ ಅಲ್ಲ ಇದು. ಇನ್ನು ಕಲೆ, ಸಾಹಿತ್ಯ, ಸಮಾಜ ಸೇವೆ ಮೊದಲಾದವುಗಳಲ್ಲಿ ಅಗ್ರಗಣ್ಯರಾದವರನ್ನು ನಾಮನಿರ್ದೇಶನ ಮಾಡಲು ಸರ್ಕಾರಕ್ಕೆ ಅಧಿಕಾರವಿದೆ. ಸೊ ನಾಮನಿರ್ದೇಶನ ಮಾಡ್ತಾರೆ, ಬಟ್ ಇದು ರಾಜ್ಯಸಭೆಗೆ ಮಾತ್ರ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ಇದು 2 ಸಭೆಯಲ್ಲಿ ಬರಲ್ಲ. ಸೊ ಬಿ ಕೂಡ ತಪ್ಪಾಗುತ್ತೆ. ಇನ್ನು ಸಿ ಏನು ಹೇಳುತ್ತೆ, ಲೋಕಸಭೆಯು ಇಡಿಯಾಗಿ ಜನರ ಇಚ್ಛೆಯನ್ನು ಪ್ರತಿನಿಧಿಸಿದರೆ ರಾಜ್ಯಸಭೆಯು ರಾಜ್ಯದ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುತ್ತದೆ. ಸರಿಯಾಗಿದೆ ಸ್ನೇಹಿತರೆ, ಇದೇ ಆನ್ಸರ್ ಆಗುತ್ತೆ ನೋಡಿರಿ. ಯಾಕಂತಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಕಾರ್ಯಗಳನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ದೂಸರ ಮಾತ್ರ ಬೇಡ, ಇದಕ್ಕೆ ಆನ್ಸರ್ ಅಂತ ಹಾಕ್ಬಿಡೋಣ. ನೆಕ್ಸ್ಟ್ ಏನು ಹೇಳುತ್ತೆ, ಹಣದ ಮಸೂದೆಯನ್ನು ಪ್ರಾರಂಭಿಸುವ ಅಧಿಕಾರ ರಾಜ್ಯಸಭೆಗೆ ಇರುವುದಿಲ್ಲ. ಇದು ಕೂಡ ಕರೆಕ್ಟ್, ಬಟ್ ಏನಪ್ಪ ಅಂದರೆ ಇದು ಜಂಟಿ ಅಧಿವೇಶನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬರೋಂಗಿಲ್ಲ. ಸೊ ಅದಕ್ಕೋಸ್ಕರ ಸಿ ಆನ್ಸರ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್, ಮಂತ್ರಿಮಂಡಲಕ್ಕೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿಗಳಿಗೆ ಇರುವಂತಹ ಈ ಕೆಳಕಂಡ ಅಧಿಕಾರಗಳ ಪೈಕಿ ಒಂದನ್ನು ತಪ್ಪಾಗಿ ಪಟ್ಟಿ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಸೊ ಮಂತ್ರಿಮಂಡಲಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಪ್ರಧಾನಮಂತ್ರಿಗೆ ಇರ್ತಕ್ಕಂಥ ಒಂದು ಅಧಿಕಾರಗಳ ಪೈಕಿ ಯಾವುದು ತಪ್ಪಾಗಿದೆ ಇದರಲ್ಲಿ ಅಂತ ಕೇಳಿದ್ದಾರೆ. ಸೊ ಸಚಿವರು ತನ್ನೊಂದಿಗೆ ಸಹಕರಿಸುತ್ತಿಲ್ಲವೆಂದು ಅವರಿಗೆ ಕಂಡು ಬಂದಲ್ಲಿ ಅಂತ ಯಾವುದೇ ಸಚಿವರನ್ನು ವಜಾಗೊಳಿಸಬಹುದು. ಇದು ತಪ್ಪಾಗುತ್ತೆ. ಏನಪ್ಪ ಅಂತಂದರೆ ಅವರು ಸರಿಪಡಿಸ್ಕೋಬೇಕು. ಮಂತ್ರಿಗಳು ಯಾರಾದರೂ ಅವರಿಗೆ ಇದನ್ನು ಸಹಕರಿಸಲಿಲ್ಲ ಅಂತಂದರೆ, ಬಟ್ ಅದೇನಪ್ಪ ಅಂದರೆ ರಿಪ್ರೆಸೆಂಟೇಟಿವ್ ಅಂತ ಕರೀತಾರೆ ಪ್ರಧಾನಮಂತ್ರಿಗೆ. ಅಂದರೆ ಎಲ್ಲರ ಒಂದು ಇಚ್ಛೆಯ ಮೇರೆಗೆ ಅವರು ಆಯ್ಕೆ ಆಗಿರ್ತಾರೆ. ಸೊ ಮಂತ್ರಿಮಂಡಲ ಅವರಿಗೆ ಜವಾಬ್ದಾರಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಮಂತ್ರಿ ಸಹಕರಿಸಲಿಲ್ಲ ಅಂತ ಯಾರನ್ನೂ ವಜಾಗೊಳಿಸೋಕ್ಕೆ ಅಧಿಕಾರ ಇಲ್ಲ. ಇದಕ್ಕೋಸ್ಕರ ಆನ್ಸರ್ ಏನಿಲ್ಲ ನಮಗೆ ಸಿಕ್ಬಿಡ್ತು. ಬಟ್ ಏನಪ್ಪ ಅಂದರೆ ನೆಕ್ಸ್ಟ್ ಆಪ್ಷನ್ಗಳನ್ನು ನೋಡೋಣ.
ಮಂತ್ರಿಮಂಡಲ ಸದಸ್ಯರನ್ನು ಪ್ರಧಾನಮಂತ್ರಿಗಳ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಹೌದು, ಮಾಡ್ತಾರೆ. ಇದು ಏನಪ್ಪ ಅಂದರೆ ಸರಿಯಾಗಿದೆ. ಅವರ ಮಂತ್ರಿಮಂಡಲದ ಸದಸ್ಯರಿಗೆ ಖಾತೆಯನ್ನು ಹಂಚಿಕೆ ಮಾಡುವುದು ಇದು ಏನು ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ಮಾಡ್ತಾರೆ. ಇನ್ನು ಅವರು ಮಂತ್ರಿಮಂಡಲದ ಸಭೆಗಳ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಇದು ಕೂಡ ಹೌದು, ಬಟ್ ಮಾತ್ರ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಭಾರತ ಸಂವಿಧಾನದ ಪೀಠಿಕಾ ಭಾಗದ ಮೂಲ ಒಕ್ಕಣಿಕೆ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಪೀಠಿಕಾ ಭಾಗದ ಮೂಲ ಒಕ್ಕಣಿಕೆ ಹೆಸರೇನಪ್ಪ ಅಂತಂದರೆ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಇತ್ತು. ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ರಾಷ್ಟ್ರೀಯ ಮಹಿಳಾ ಆಯೋಗದ ಅಧಿನಿಯಮ 1990 ಅಡಿಯಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಶಾಸನಾತ್ಮಕ ನಿಕಾಯವಾಗಿ ಜನವರಿ 1992ರಲ್ಲಿ ಸ್ಥಾಪಿಸಿದ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಅಂದರೆ ರಾಷ್ಟ್ರೀಯ ಮಹಿಳಾ ಆಯೋಗ ಅಧಿನಿಯಮ 1990 ಅಡಿಯಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಶಾಸನಾತ್ಮಕ ನಿಕಾಯವಾಗಿ ಜನವರಿ 1992ರಲ್ಲಿ ಸ್ಥಾಪಿಸಿದ ಉದ್ದೇಶ ಏನಪ್ಪಾ ಅಂತಂದ್ರೆ ಆಪ್ಷನ್ಗಳಲ್ಲಿ ನೋಡ್ತಾ ಹೋದಂತೆ ಏನು ಹೇಳುತ್ತೆ, ಮಹಿಳೆಯರಿಗಾಗಿ ಇರುವಂಥ ಸಂವಿಧಾನಾತ್ಮಕ ಹಾಗೂ ಕಾನೂನಿನ ಬದ್ಧತೆಗಳನ್ನು ಪರಿಶೀಲಿಸುವುದು ತಪ್ಪು. ಅದು ಉದ್ದೇಶ ಅದಕ್ಕೆ ಸ್ಥಾಪಿಸಿಲ್ಲ ಅದನ್ನು. ಇನ್ನು ಪರಿಹಾರಾತ್ಮಕ ಶಾಸನಬದ್ಧ ಪರಿಹಾರ ಕ್ರಮಗಳನ್ನು ಶಿಫಾರಸು ಮಾಡುವುದು ಇದು ಕೂಡ ಆಗಲ್ಲ. ಕುಂದುಕೊರತೆಗಳ ನಿವಾರಣೆ ಹಾಗೂ ಅನುವು ಮಾಡಿಕೊಡುವುದು ಇದು ಕೂಡ ಬರಲ್ಲ. ಮಹಿಳೆಯರ ಮೇಲೆ ಅಪರಾಧಗಳನ್ನು ಮಾಡುವಂತಹ ಅಪರಾಧಿಗಳ ವಿರುದ್ಧ ನೇರ ಕ್ರಮವನ್ನು ಜರುಗಿಸುವುದು ಇದು ಸರಿಯಾಗುತ್ತೆ ನೋಡಿ ಸ್ನೇಹಿತರೆ. ಮಹಿಳೆಯರ ಮೇಲೆ ಅಪರಾಧಗಳನ್ನು ಮಾಡುವಂತಹ ಅಪರಾಧಿಗಳ ವಿರುದ್ಧ ನೇರ ಕ್ರಮವನ್ನು ಜರುಗಿಸುವ ಸಲುವಾಗಿ ಈ ಒಂದು 1992ರಲ್ಲಿ ಈ ಒಂದು ಮಹಿಳಾ ಆಯೋಗವನ್ನು ಶಾಸನಾತ್ಮಕ ನಿಕಾಯವಾಗಿ ಸ್ಥಾಪಿಸಲಾಗಿದೆ. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಭಾರತದ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ಈ ಮುಂದಿನ ಯಾವುದು ಸಂವಿಧಾನಿಕ ತತ್ವವಾಗಿದೆ ಅಂತ ಕೇಳಿದ್ದಾರೆ. ಸೊ ನಮ್ಮ ದೇಶದ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ಯಾವುದು ಒಂದು ಸಂವಿಧಾನಿಕ ತತ್ವವಾಗಿದೆ ಅಂತ ಅಂದರೆ ಇಲ್ಲಿ ನೋಡೋದಾದರೆ ಆಪ್ಷನ್ ಡಿ ಸರಿಯಾಗುತ್ತೆ. ಯಾರೇ ವ್ಯಕ್ತಿಯನ್ನು ಅವನ ಅಥವಾ ಅವಳ ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಅವುಗಳಲ್ಲಿ ಯಾವುದೇ ಒಂದರ ಆಧಾರದ ಮೇಲೆ ಚುನಾವಣಾ ಮತಪಟ್ಟಿಯಿಂದ ತೆಗೆಯತಕ್ಕದ್ದಲ್ಲ ಅನ್ನುವಂಥದ್ದು ಈ ಒಂದು ಸಂವಿಧಾನಾತ್ಮಕ ತತ್ವವಾಗಿದೆ. ಆಪ್ಷನ್ ಡಿ ಸರಿಯಾಗುತ್ತೆ ಇಲ್ಲಿ. ನೆಕ್ಸ್ಟ್, ಈ ಮುಂದಿನ ಹೇಳಿಕೆಗಳನ್ನ ಪರ್ಯಾಯಲೋಚಿಸಿ ಅಂತ ಕೇಳಿದ್ದಾರೆ. ಸೊ ಈ ಹೇಳಿಕೆಗಳನ್ನು ಪರ್ಯಾಯಲೋಚಿಸಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಇನ್ಮೇಲೆ ಏನಪ್ಪ ಅಂದ್ರೆ ನಾನು ಡೈರೆಕ್ಟಾಗಿ ಆನ್ಸರ್ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಅಂದರೆ ಟೈಮ್ ಕಡಿಮೆ ಇದೆ. ಸೊ ನೆಕ್ಸ್ಟ್ ನೋಡೋದಾದರೆ ಸಂವಿಧಾನದ ಹಲವು ನಿರ್ದಿಷ್ಟ ಮೂಲಭೂತ ಲಕ್ಷಣಗಳನ್ನು ಅನುಚ್ಛೇದ 368 ಅಡಿಯಲ್ಲಿ ತಿದ್ದುಪಡಿ ಮಾಡುವ ಅಧಿಕಾರ ಚಲಾಯಿಸುವುದರಿಂದ ಮಾರ್ಪಾಡು ಮಾಡಲಾಗುವುದು ಅನ್ನುವುದು ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಆಪ್ಷನ್ ಬಿ ಮಾತ್ರ ಸರಿಯಾಗುತ್ತೆ. ಅಂದರೆ ಆಪ್ಷನ್ ಸಿ ಸರಿಯಾಗುತ್ತೆ. ಪಾಸ್ ಮಾಡ್ಕೊಂಡು ನೋಡಿಕೊಂಡು ಮುಂದೆ ಹೋಗಿ ಸ್ನೇಹಿತರೆ. ನೆಕ್ಸ್ಟ್, ಈ ಮುಂದಿನ ಯಾವ ತುರ್ತು ಪರಿಸ್ಥಿತಿಯ ರೂಪವು ನಮ್ಮ ಸಂವಿಧಾನದಲ್ಲಿ ಮಾನ್ಯ ಮಾಡಲಾದ ರೂಪವಾಗಿಲ್ಲ ಅಂತ ಕೇಳಿದ್ದಾರೆ. ಸೊ ಅಂದರೆ ಯಾವ ತುರ್ತು ಪರಿಸ್ಥಿತಿ ನಮ್ಮ ಸಂವಿಧಾನದಲ್ಲಿ ಇಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಯಾವುದು ಇಲ್ಲ ಅಂತಂದರೆ ಮೊದಲನೇದಾಗಿ ಯುದ್ಧ, ಬಾಹ್ಯ ಆಕ್ರಮಣ ಅಥವಾ ಸಶಸ್ತ್ರ ದಂಗೆಯ ಕಾರಣದಿಂದ ತುರ್ತು ಪರಿಸ್ಥಿತಿ ಇದು ಇದೆ. ಸೊ ಅದಕ್ಕೋಸ್ಕರ ಇದು ಆನ್ಸರ್ ಆಗಲ್ಲ. ರಾಜ್ಯಗಳಲ್ಲಿ ಸಂವಿಧಾನಿಕ ಕಾರ್ಯತಂತ್ರದ ವಿಫಲತೆ ಕಾರಣದಿಂದಾಗಿ ತುರ್ತು ಪರಿಸ್ಥಿತಿ ಹಾಕಬಹುದು. ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಡಳಿತ ಇದು ಕೂಡ ಹೌದು. ನೈಸರ್ಗಿಕ ಅವಘಡದ ಕಾರಣದಿಂದ ತುರ್ತು ಪರಿಸ್ಥಿತಿ ಇದು ತಪ್ಪು. ಇದೇ ಆನ್ಸರ್ ಆಗುತ್ತೆ ನಮಗೆ. ಯಾಕಪ್ಪ ಅಂತಂದರೆ ನೈಸರ್ಗಿಕ ಅವಘಡದಿಂದ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬೇಕಂತ ಇಲ್ಲಿ ನಮ್ಮ ಸಂವಿಧಾನದಲ್ಲಿ ಹೇಳಿಲ್ಲ. ಸೊ ಅದಕ್ಕೋಸ್ಕರ ಆನ್ಸರ್ ಸಿ ಆಗುತ್ತೆ. ಹಣಕಾಸಿನ ತುರ್ತು ಪರಿಸ್ಥಿತಿ ಕೂಡ ಇದೆ. ನೆಕ್ಸ್ಟ್ 88ನೇ ಕ್ವಶನ್ ನೆಕ್ಸ್ಟ್ ಇದೆ ಅನ್ಕೊತೀನಿ, ನೋಡೋಣ. ಇದೆ. ಸೊ ಭಾರತದ ನಾಗರಿಕ ಸಾಮೂಹಿಕ ಸಮಾಜವಾದಿ ಆರ್ಥಿಕ ಧ್ಯೇಯೋದ್ದೇಶಗಳನ್ನು ಇದರಲ್ಲಿ ಸೇರಿಸಲಾಗಿದೆ ಅಂತ ಕೇಳ್ತಾರೆ. ಸೊ ನಮ್ಮ ದೇಶದ ನಾಗರಿಕ ಸಾಮೂಹಿಕ ಸಮಾಜವಾದಿ ಆರ್ಥಿಕ ಧ್ಯೇಯೋದ್ದೇಶಗಳನ್ನು ಯಾವುದರಲ್ಲಿ ಸೇರಿಸಲಾಗಿದೆ ಅಂತ ಅಂದರೆ ಇದನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಸೇರಿಸಲಾಗಿದೆ. ಆಪ್ಷನ್ ಬಿ ಸರಿಯಾಗುತ್ತೆ ಇಲ್ಲಿ. ನೆಕ್ಸ್ಟ್, ಇಂತಹ ಸಂದರ್ಭಗಳಲ್ಲಿ ಸಂಸತ್ತಿನ ಜಂಟಿ ಅಧಿವೇಶನಗಳನ್ನು ಕರೆಯಲಾಗುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಯಾವಾಗ ಜಂಟಿ ಅಧಿವೇಶನ ಕರೆಯಲಾಗುವುದಿಲ್ಲ ಅಂತ ಅಂದರೆ ಆಯವ್ಯಯ ಮಸೂದೆ ಇದರಲ್ಲಿ ಕೂಡ ಜಂಟಿ ಮಸೂದೆ ಕರೆಯಲಾಗಂಗಿಲ್ಲ. ಸೊ ಅದಕ್ಕೋಸ್ಕರ ಇದು ಬರುತ್ತೆ. ಮತ್ತು ಹಣಕಾಸು ಮಸೂದೆ ಇದು ಕೂಡ ಲೋಕಸಭೆಯ ಮೇಲುಗೈ. ಇನ್ನು ನೆಕ್ಸ್ಟ್ ನೋಡೋದಾದರೆ ಸಂವಿಧಾನಕ್ಕೆ ತಿದ್ದುಪಡಿ ಇಲ್ಲೂ ಕೂಡ ಜಂಟಿ ಮಸೂದೆ ಬರೋಂಗಿಲ್ಲ. ಸೊ ಸಾಮಾನ್ಯ ಮಸೂದೆಯಲ್ಲಿ ಜಂಟಿ ಮಸೂದೆಯನ್ನು ಕರಿಬೋದು. ಸೊ ಅದಕ್ಕೋಸ್ಕರ 1, 2, 3 ಸರಿ ಆಗ್ತವೆ. ಆಪ್ಷನ್ ಬಿ ಸರಿಯಾಗತ್ತೆ ಇಲ್ಲಿ. ನೆಕ್ಸ್ಟ್, ಪೌರರ ಕೆಳಗಿನ ಹಕ್ಕುಗಳನ್ನು ಪರಿಗಣಿಸಿ.
ಅಂದರೆ ಸಿಟಿಜನ್ಶಿಪ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ಇದರಲ್ಲಿ ಮೇಲಿನ ಯಾವುದಕ್ಕೆ ನ್ಯಾಯಿಕ ಅಂದರೆ ನಾನ್ ಜಸ್ಟಿಸೇಬಲ್ ಹಕ್ಕು ಎಂದು ಬರೆಯುವುದಿಲ್ಲ ಅಂತ ಕೇಳಿದ್ದಾರೆ. ಅಂದರೆ ನಾನ್ ಜಸ್ಟಿಸೇಬಲ್ ಪರಿಹಾರ ಕೇಳಲು ಬರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಅಂದರೆ 32ನೇ ವಿಧಿಯಲ್ಲಿ ನಾವು ಯಾವುದನ್ನು ಕೇಳಲು ಬರೋಂಗಿಲ್ಲ ಅಂತಂದರೆ ಇಲ್ಲಿ ನೋಡೋದಾದರೆ ಮೊದಲನೇದು ಏನು ಹೇಳುತ್ತೆ, ಉಚಿತ ಕಾನೂನು ನೆರವಿನ ಹಕ್ಕು. ಇದು ನಾನ್ ಜಸ್ಟಿಸೇಬಲ್. ಹೌದು, ಉಚಿತ ಕಾನೂನು ನೆರವಿನ ಹಕ್ಕು ನಾನ್ ಜಸ್ಟಿಸೇಬಲ್, ಇದು ಇಲ್ಲಿ ಬರೋಂಗಿಲ್ಲ. ಸೊ ಆನ್ಸರ್ ಇದು ಸರಿಯಾಗುತ್ತೆ. ಸಮಾನ ಕೆಲಸಕ್ಕೆ ಸಮಾನ ವೇತನದ ಹಕ್ಕು, ಇದು ನಾನ್ ಜಸ್ಟಿಸೇಬಲ್ ಆಗುತ್ತೆ, ಇದು ಕೂಡ ಹೌದು. ಇನ್ನು ಧರ್ಮಾರ್ಥ ಮತ್ತು ಧಾರ್ಮಿಕ ಉದ್ದೇಶಗಳಿಗಾಗಿ ಸಂಸ್ಥೆಗಳನ್ನು ಸ್ಥಾಪಿಸಿ ನಡೆಸುವಂತಹ ಹಕ್ಕು, ಇದು ಜಸ್ಟಿಸೇಬಲ್ ಇದೆ. ಸೊ ಅದಕ್ಕೋಸ್ಕರ 32ನೇ ವಿಧಿಯಲ್ಲಿ ಬರುತ್ತೆ ಇದು. ಸೊ ಇದು ಆನ್ಸರ್ ಆಗಲ್ಲ ಇಲ್ಲಿ. ಇನ್ನು ಉತ್ತಮ ಜೀವನ ಮಟ್ಟದ ಹಕ್ಕು, ಇದು ಕೂಡ ನಾನ್ ಜಸ್ಟಿಸೇಬಲ್ ಹಕ್ಕಾಗುತ್ತೆ. ಸೊ ಅದಕ್ಕೋಸ್ಕರ 1, 2 ಮತ್ತು 4 ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಭಾರತದ ರಾಜಕೀಯ ವ್ಯವಸ್ಥೆಯ ಕೆಲವು ಲಕ್ಷಣಗಳು ಸಂಯುಕ್ತ ಸರ್ಕಾರ ಪದ್ಧತಿಗೆ ಹೊಂದಿಕೊಳ್ಳುವುದಿಲ್ಲ ಎಂದು ಪರಿಗಣಿಸಲಾಗುತ್ತದೆ, ಕೆಳಗಿನವುಗಳಲ್ಲಿ ಪರಿಗಣಿಸಿ ಅಂತ ಕೇಳಿದ್ದಾರೆ. ಅಂದರೆ ಫೆಡರಲ್ ಸಿಸ್ಟಮ್ಗೆ ಯಾವುದು ಹೊಂದಿಕೊಳ್ಳುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇದು ಏನಿರುತ್ತೆ, ಕೆಲವು ಸಂದರ್ಭಗಳಲ್ಲಿ ರಾಜ್ಯ ಶಾಸನಗಳ ಮೇಲೆ ರಾಷ್ಟ್ರಪತಿಗೆ ಇರತಕ್ಕಂಥ ಸಂಪೂರ್ಣ ನಿಷೇಧಾಧಿಕಾರ, ಇದು ಏನು ಫೆಡರಲ್ ಸಿಸ್ಟಮ್ಗೆ ಬರೋಂಗಿಲ್ಲ. ಯಾಕಪ್ಪ ಅಂತಂದರೆ ಟೋಟಲ್ ರಾಷ್ಟ್ರಪತಿಯವ್ರ ಕೈ ಒಳಗಡೆ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಇದು ವಿಟೋ ಪವರ್ ಅನ್ನುವಂಥದ್ದು ಸ್ಟೇಟ್ಗೆ ಸಂಬಂಧಪಟ್ಟಿರೋದಂಗಿಲ್ಲ, ಅದಕ್ಕೋಸ್ಕರ ಇದು ಬರುತ್ತೆ. ಹೌದು, ಏನು ಸಂಯುಕ್ತ ಸರ್ಕಾರಕ್ಕೆ ಪದ್ಧತಿಗೆ ಹೊಂದಿಕೊಳ್ಳಂಗಿಲ್ಲ. ಇನ್ನು ತುರ್ತು ಪರಿಸ್ಥಿತಿ ವಿಧಿಗಳು, ಇದು ಕೂಡ ಹೌದು. ಯಾಕಪ್ಪ ಅಂದರೆ ಸೆಂಟ್ರಲ್ಲದೇ ಮೇಲುಗೈ ಆಗುತ್ತೆ ಇವಾಗ ಕೂಡ, ಅದಕ್ಕೋಸ್ಕರನೇ ಸಂಯುಕ್ತ ಸಂಸ್ಥಾನ ಅಂತ ಹೇಳೋಕ್ಕಾಗಲ್ಲ. ಸೊ ಸಂಯುಕ್ತ ಸರ್ಕಾರ. ಇನ್ನು ರಾಜ್ಯಗಳ ಗಡಿಗಳಲ್ಲಿನ ಬದಲಾವಣೆ, ಇದು ಕೂಡ ರಾಜ್ಯಗಳ ಗಡಿ ಬದಲಾವಣೆಗೆ ಸೆಂಟ್ರಲ್ದೇ ಮೇಲುಗೈ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಏನಪ್ಪ ಫೆಡರಲ್ ಸಿಸ್ಟಮ್ಗೆ ಅಪ್ಲೈ ಆಗಂಗಿಲ್ಲ. ಯಾಕಪ್ಪ ಅಂತಂದರೆ ಕೆಲವೊಂದಿಷ್ಟು ಬಿಕ್ಕಟ್ಟುಗಳು ಇವು, ಇಲ್ಲಿ ಏನು ಮಾಡೋಕ್ಕಾಗಂಗಿಲ್ಲ. ಇವು ಏನಪ್ಪ ರಾಜ್ಯಕ್ಕೆ ಶಕ್ತಿ ಕೊಡೋಕ್ಕಾಗಂಗಿಲ್ಲ, ಕೇಂದ್ರನೇ ಮೇಲುಗೈ ಸಾಧಿಸಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ಇದಕ್ಕೆ ಒಂದು ಏನೋ ಲಕ್ಷಣಗಳು ಬರೋಂಗಿಲ್ಲ ಇದಕ್ಕೆ, ಸೆಂಟ್ರಲ್ ಮತ್ತು ಸ್ಟೇಟಿಗೆ ಸಂಬಂಧಪಟ್ಟಿರ್ತಕ್ಕಂತೆ. ಸೊ ಅದಕ್ಕೋಸ್ಕರ 1, 2, 3 ಸರಿ ಆಗ್ತವೆ. ಆಪ್ಷನ್ಗಳಲ್ಲಿ ನೋಡಿದ್ರೆ ಆಪ್ಷನ್ ಡಿ ಸರಿಯಾಗುತ್ತೆ. ನೆಕ್ಸ್ಟ್, ಕೇಂದ್ರ ಸರ್ಕಾರ ಸಂಗ್ರಹಿಸಿದ ಒಟ್ಟು ತೆರಿಗೆಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆ ಮಾಡುವ ವಿಷಯದಲ್ಲಿ ರಾಷ್ಟ್ರಪತಿಯವರಿಗೆ ಯಾರು ಶಿಫಾರಸು ಮಾಡುತ್ತಾರೆ ಅಂತ ಕೇಳಿದ್ದಾರೆ. ಸೊ ಈ ರೀತಿಯಾಗಿ ಹಂಚಿಕೆ ಮಾಡುವಲ್ಲಿ ಯಾರು ಶಿಫಾರಸು ಮಾಡ್ತಾರೆ ರಾಷ್ಟ್ರಪತಿಯವರಿಗೆ ಅಂತ ಅಂದರೆ ಆಪ್ಷನ್ ಬಿ, ಹಣಕಾಸಿನ ಆಯೋಗ ಶಿಫಾರಸು ಮಾಡುತ್ತೆ. ರಾಜ್ಯ ಮತ್ತು ಕೇಂದ್ರಕ್ಕೆ ಎಷ್ಟು ಹಣಕಾಸುಗಳನ್ನು ನೀಡಬೇಕಂತ. ಇನ್ನು ಕರ್ನಾಟಕದಲ್ಲಿರುವ ಒಟ್ಟು ರಾಜ್ಯಸಭಾ ಸ್ಥಾನಗಳು ಎಷ್ಟು ಅಂತ ಕೇಳಿದ್ದಾರೆ. ಸೊ ನಮ್ಮ ರಾಜ್ಯದಲ್ಲಿ 12 ರಾಜ್ಯಸಭಾ ಸ್ಥಾನಗಳಿವೆ. ನೆಕ್ಸ್ಟ್, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೊಂದಿಸಿ ಬರೆದಾಗ ನೋಡಿ ಏನಾಗುತ್ತೆ, ಏನಪ್ಪ ಅಂತಂದರೆ ಮೂರನೇ ಪರಿಶಿಷ್ಟ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮಾಣ ವಚನ ಮತ್ತು ದೃಢೀಕರಣ ರೂಪಗಳಿಗೆ ಸಂಬಂಧಪಟ್ಟಿದೆ. 8ನೇ ಪರಿಶಿಷ್ಟ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದಕ್ಕೆ, ಗಣತಂತ್ರ ಭಾರತದ ಅಧಿಕೃತ ಭಾಷೆಗಳಿಗೆ ಸಂಬಂಧಪಟ್ಟಿದೆ. ಇನ್ನು 4ನೇ ಪರಿಶಿಷ್ಟ ಅದಕ್ಕೆ ಮೇಲ್ಮನೆಯಲ್ಲಿ ಸ್ಥಾನಗಳ ಹಂಚಿಕೆಗೆ ಸಂಬಂಧಪಟ್ಟಿದೆ. ಇನ್ನು 10ನೇ ಪರಿಶಿಷ್ಟ ಸಂಬಂಧಪಟ್ಟಿರ್ತಕ್ಕಂಥ ಪಕ್ಷಾಂತರ ಆಧಾರದ ಮೇಲೆ ಅರ್ಹತೆಗೆ ಸಂಬಂಧಪಟ್ಟಿದೆ. ಸೊ ಇಲ್ಲಿ ನೋಡೋದಾದರೆ 5, 4, 1, 2 ಆಪ್ಷನ್ ಬಿ ಸರಿಯಾಗುತ್ತೆ. ನೆಕ್ಸ್ಟ್, ಭಾರತದ ರಾಜ್ಯಗಳ ಹಿಂದಿನ ಆಳ್ವಿಕೆಗಾರರ ರಾಜಧನ, ಸೌಕರ್ಯ ಮತ್ತು ಹಕ್ಕು ಬಾಧ್ಯತೆಗಳನ್ನು ಸಂವಿಧಾನದ ಕೆಳಗಿನ ಯಾವ ತಿದ್ದುಪಡಿ ಮೂಲಕ ರದ್ದುಗೊಳಿಸಲಾಯಿತು ಅಂತ ಕೇಳಿದ್ದಾರೆ. ಅಂದರೆ ಸಂಸ್ಥಾನಗಳಿದ್ದವಲ್ಲ ಅವ್ರಿಗೆ ಪೆನ್ಷನ್ ಕೊಡ್ತಿದ್ರು. ಸೊ ಅದನ್ನು ರದ್ದು ಮಾಡಿರ್ತಕ್ಕಂಥದ್ದು ಇಂದಿರಾ ಗಾಂಧಿ ಸರ್ಕಾರ. ಯಾವಾಗಪ್ಪ ಅಂತಂದರೆ ಆಪ್ಷನ್ ಎ 26ನೇ ತಿದ್ದುಪಡಿ ಮೂಲಕ ರದ್ದು ಮಾಡಲಾಗಿದೆ. ನೆಕ್ಸ್ಟ್, ಇನ್ನರ್ ಲೈನ್ ಪರ್ಮಿಟ್ ILP ಅಂತ ಕರಿತೀವಿ ಎಂಬುದು ಒಂದು ಅಧಿಕೃತ ಪ್ರಮಾಣ ದಾಖಲೆಯಾಗಿದ್ದು, ಭಾರತ ಸರ್ಕಾರವು ಇದನ್ನು ಜಾರಿ ಮಾಡಿದ್ದು ಭಾರತೀಯ ಪ್ರಜೆಯೊಬ್ಬ ನಿರ್ದಿಷ್ಟಗೊಳಿಸಿದ್ದ ರಾಜ್ಯಗಳಲ್ಲಿ ಸಂರಕ್ಷಿತ ಪ್ರದೇಶದಲ್ಲಿ ಒಂದು ನಿಯಮಿತ ಅವಧಿಯಲ್ಲಿ ಒಳಭಾಗದಲ್ಲಿ ಸಂಚರಿಸಲು ಅನುಮತಿಸುತ್ತದೆ. ಈ ಕೆಳಗಿನ ಯಾವ ರಾಜ್ಯಗಳಿಗೆ ಭಾರತೀಯ ಪ್ರಜೆಗಳು ಈ ರಾಜ್ಯಗಳ ಹೊರಭಾಗದಲ್ಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಸಂಚರಿಸಲು ILPಯ ಅವಶ್ಯಕತೆವಾಗಿದೆ ಅಂತ ಕೇಳಿದೆ. ಅಂದರೆ ಕೆಲವೊಂದಿಷ್ಟು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಇದ್ದಾವೆ. ಸೊ ಅಲ್ಲಿ ಏನಪ್ಪ ಅಂದರೆ ಇನ್ನರ್ ಲೈನ್ ಪರ್ಮಿಟ್ ಬೇಕು ಒಳಗಡೆ ಹೋಗ್ಬೇಕಂದ್ರೆ. ಸೊ ಆ ರೀತಿಯಾಗಿ ಅಂದರೆ ಅಲ್ಲಿನ ಬುಡಕಟ್ಟು ಜನಾಂಗದ ಇದು ಸ್ಥಿತಿಸ್ಥಾಪಕತೆ ಕೆಡುತ್ತೆ ಅನ್ನೋದು ಉದ್ದೇಶದ ಮೂಲಕ ಇದನ್ನು ಮಾಡಿದ್ದಾರೆ ILPಯನ್ನು. ಸೊ ಅದು ಯಾವ್ಯಾವ ರಾಜ್ಯಗಳಲ್ಲಿ ಇದೆ ಅಂತ ಕೇಳಿದ್ದಾರೆ. ಆಪ್ಷನ್ಗಳಲ್ಲಿ ನೋಡೋದಾದರೆ ಮಣಿಪುರಕ್ಕಿಲ್ಲ, ಮಿಜೋರಾಮ್ಗಿದೆ, ನಾಗಾಲ್ಯಾಂಡ್ಗಿದೆ ILP ಬೇಕು. ಅಂದರೆ ನಾಗಾಲ್ಯಾಂಡ್ ಹೋಗ್ಬೇಕಂದ್ರೆ. ಇನ್ನು ಅರುಣಾಚಲ ಪ್ರದೇಶಕ್ಕೂ ಕೂಡ ILP ಬೇಕಾಗುತ್ತೆ, ಅಸ್ಸಾಂಗಿಲ್ಲ. ಸೊ ಅದಕ್ಕೋಸ್ಕರ B, C, D ಸರಿ ಆಗ್ತವೆ. ಆಪ್ಷನ್ ಬಿ ಸರಿಯಾಗುತ್ತೆ. ನೆಕ್ಸ್ಟ್, ಸೊ ಇಲ್ಲಿ ಕೂಡ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಹೊಂದಿಸಿ ಬರೆದಾಗ ನೋಡಿ ಏನಾಗುತ್ತೆ, ಏನಪ್ಪ ಅಂತಂದರೆ ಅನುಚ್ಛೇದ 155 ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ, ರಾಷ್ಟ್ರಪತಿಯು ರಾಜ್ಯಪಾಲರನ್ನು ನೇಮಕ ಮಾಡುವ ಅಧಿಕಾರಕ್ಕೆ ಸಂಬಂಧಪಟ್ಟಿದೆ. ಅನುಚ್ಛೇದ 201 ಯಾವುದಕ್ಕೆ ಸಂಬಂಧಪಟ್ಟಿದೆ, ರಾಜ್ಯಪಾಲರು
ರಾಜ್ಯಪಾಲರು ರಾಷ್ಟ್ರಪತಿಗಳ ಪರಿಗಣನೆಗಾಗಿ ಕಾಯ್ದಿರಿಸುವ ಮಸೂದೆಗಳಿಗೆ ಸಂಬಂಧಪಟ್ಟಿದೆ. ಅನುಚ್ಛೇದ 213 ಯಾವುದಕ್ಕೆ ಸಂಬಂಧಪಟ್ಟಿದೆ? ಕೆಲವೊಂದು ವಿಷಯಗಳ ಬಗ್ಗೆ ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆಗಳನ್ನು ಹೊರಡಿಸಲು ರಾಷ್ಟ್ರಪತಿಯು ಸೂಚನೆಯನ್ನು ನೀಡುವ ಬಗ್ಗೆ ಸಂಬಂಧಪಟ್ಟಿದೆ. ಸೊ ಅದೇ ರೀತಿಗೆ ಅನುಚ್ಛೇದ 312 ಸಂಬಂಧಪಟ್ಟಿರ್ತಕ್ಕಂಥದ್ದು ಅಖಿಲ ಭಾರತ ಸೇವೆಗಳಿಗೆ ಸಂಬಂಧಪಟ್ಟಿದೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಏನಪ್ಪ ಅಂದರೆ 2314 ಅಂತಂದರೆ ಸಾರಿ 2431 ಅಂತಂದರೆ ಆಪ್ಷನ್ ಸಿ ಸರಿಯಾಗುತ್ತೆ. ನೆಕ್ಸ್ಟ್, ಗಮನ ಸೆಳೆಯುವ ಸೂಚನೆ ಬಗ್ಗೆ ಕೆಳಗಿನ ಕಾಣಿಸಿದ ಹೇಳಿಕೆಗಳನ್ನ ಪರಿಗಣಿಸಿ. ಗಮನ ಸೆಳೆಯುವ ಸೂಚನೆಗೆ ಸಂಬಂಧಪಟ್ಟಿರ್ತಕ್ಕಂತೆ ಯಾವುದು ಸರಿ ಅಂತ ಕೇಳಿದ್ದಾರೆ. ಸೊ ಯಾವುದು ಸರಿ ಇಲ್ಲಿ ಅಂತ ಅಂದರೆ ಆಪ್ಷನ್ ನೋಡ್ರಿ, ಸಂಸದೀಯ ಪ್ರಕ್ರಿಯಾ ವಿಧಾನದಲ್ಲಿ ಭಾರತೀಯ ನಾವೀನ್ಯ ಅನ್ನುವಂಥದ್ದು ಗಮನ ಸೆಳೆಯುವ ಸೂಚನೆ ಸರಿಯಾಗುತ್ತೆ. ಅದೇ ರೀತಿಗೆ ಇದನ್ನು ಪಾರ್ಲಿಮೆಂಟಿನಲ್ಲಿ ಪರಿಚಯಿಸಲಾಗಿದ್ದು ಯಾವುದೇ ಸಂಸತ್ತು ಸದಸ್ಯನು ಅತ್ಯಂತ ಜರೂರಾದ ಸಾರ್ವಜನಿಕ ಮಹತ್ವದ ವಿಷಯವನ್ನು ಕುರಿತು ಸಂಬಂಧಪಟ್ಟ ಸಚಿವ ಗಮನ ಸೆಳೆಯುವುದು ಮತ್ತು ಆ ವಿಷಯದ ಬಗ್ಗೆ ಅಧಿಕೃತ ವಿವರಣೆಯನ್ನು ಪಡೆದುಕೊಳ್ಳುವುದು. ಅಧಿವೇಶನ ನಡೆದ ಟೈಮ್ದಲ್ಲಿ ಇದೆಲ್ಲ ಮಾಡುವುದು. ಸೊ ಇದು ಕೂಡ ಸರಿಯಾಗುತ್ತೆ. ಅದೇ ರೀತಿಯಾಗಿ ಸರ್ಕಾರದ ವಿರುದ್ಧ ನಿಂದೆ ಖಂಡನೀಯ ಹೇಳಿಕೆಗಳನ್ನು ಒಳಗೊಳ್ಳುವುದು ಇದು ತಪ್ಪು. ಸಮಯ ಏನಪ್ಪ ಅಂದ್ರೆ ಗಮನ ಸೆಳೆಯುವ ಸೂಚನೆ ಇದು ತಪ್ಪಾಗುತ್ತೆ, ಸಿ ತಪ್ಪಾಗುತ್ತೆ. ಮತ್ತು ವಿಧಿವಿಧಾನಗಳಲ್ಲಿ ಶೂನ್ಯ ಸಮಯದ ಬಗ್ಗೆ ತಿಳಿಸಲಾಗಿಲ್ಲ, ಗಮನ ಸೆಳೆಯುವ ಸೂಚನೆ ಬಗ್ಗೆ ವಿಧಿವಿಧಾನದಲ್ಲಿ ತಿಳಿಸಲಾಗಿದೆ ಅನ್ನೋದು ಕೂಡ ಸರಿಯಾಗುತ್ತೆ ಗಮನ ಸೆಳೆಯುವ ಸೂಚನೆ ಬಗ್ಗೆ. ಸೊ ಇಲ್ಲಿ ಎ, ಬಿ ಮತ್ತು ಡಿ ಸರಿಯಾಗ್ತವೆ. ಆಪ್ಷನ್ ಸಿ ಸರಿಯಾಗುತ್ತೆ. ನೆಕ್ಸ್ಟ್, ಸಾರ್ವಜನಿಕ ಸ್ವಾಯತ್ತೆಗಳ ಸಮಿತಿ ಬಗ್ಗೆ ಈ ಕೆಳಗೆ ಕಾಣಿಸಿದ ಹೇಳಿಕೆಗಳನ್ನ ಪರಿಗಣಿಸಿ. ಸಾರ್ವಜನಿಕ ಸ್ವಾಯತ್ತೆಗಳ ಸಮಿತಿಯ ಬಗ್ಗೆ ಇದರಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಮೊದಲ ಹೇಳಿಕೆ ಈ ಹೇಳಿಕೆ ಏನು ಹೇಳುತ್ತೆ? ಸಮಿತಿ 22 ಸದಸ್ಯರನ್ನು ಹೊಂದಿರುತ್ತದೆ. 15 ಲೋಕಸಭಾ ಸದಸ್ಯರು, 7 ರಾಜ್ಯಸಭೆಯಿಂದ ನೇಮಕವಾಗಿರ್ತಾರೆ. ಸರಿಯಾಗಿದೆ. ಇನ್ನು ಪ್ರತಿ ವರ್ಷ ಸಂಸತ್ತಿನಿಂದ ಸಮಿತಿಯ ಸದಸ್ಯರು ಚುನಾಯಿಸುತ್ತಾರೆ. ಇದು ಕೂಡ ಸರಿಯಾಗುತ್ತೆ. ಏನಪ್ಪಾ ಅಂತಂದ್ರೆ ಇನ್ನು ಲೋಕಸಭಾ ಸದಸ್ಯರಲ್ಲಿಯೇ ಒಬ್ಬ ಸದಸ್ಯನು ಸಭಾಪತಿಯಿಂದ ಅಧ್ಯಕ್ಷನಾಗಿ ನೇಮಕಗೊಳ್ಳುತ್ತಾನೆ. ಇದು ಕೂಡ ಸರಿಯಾಗುತ್ತೆ. ಎ, ಬಿ, ಸಿ ಸರಿಯಾಗ್ತವೆ. ಆಪ್ಷನ್ ಎ ಸರಿಯಾಗಿದೆ ನೋಡಿ. ನೆಕ್ಸ್ಟ್, ಈ ಕೆಳಗಿನ ಯಾವ ಹೇಳಿಕೆಗಳು ರಾಷ್ಟ್ರಪತಿಗಳ ಕ್ಷಮಾಪಣಾಧಿಕಾರಕ್ಕೆ ಸಂಬಂಧಿಸಿದಂತೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವುದು ರಾಷ್ಟ್ರಪತಿಗಳ ಕ್ಷಮಾಪಣಾಧಿಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಸರಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಇಲ್ಲಿ ನೋಡಿ, ನ್ಯಾಯಾಂಗದ ನಿರ್ಣಯದ ಗಲ್ಲು ಶಿಕ್ಷೆಗೆ ಸಂಬಂಧಿಸಿದಂತೆ ಇವರ ಕ್ಷಮಾಪಣಾಧಿಕಾರವು ಇರುತ್ತದೆ. ಸರಿಯಾಗಿದೆ. ಏನಪ್ಪ, ಗಲ್ಲು ಶಿಕ್ಷೆ ಆದ ವ್ಯಕ್ತಿಗೆ ರಾಷ್ಟ್ರಪತಿಯವರ ಮೇರೆಗೆ ಹೋಗಿ ಕ್ಷಮಾಪಣೆಯನ್ನು ತೆಗೆದುಕೊಳ್ಬೋದು. ಇನ್ನು ಇನ್ನೊಂದು ಏನಿರುತ್ತೆ, ಇವರೊಬ್ಬರೇ ಮರಣದಂಡನೆಗೆ ಸಂಬಂಧಿಸಿದಂತೆ ಕ್ಷಮಾ ನಿರ್ಣಯವನ್ನು ಕೈಗೊಳ್ಳಬಹುದಾಗಿದೆ. ಇದು ಕೂಡ ಸರಿಯಾಗುತ್ತೆ. ಎ ಮತ್ತು ಸಿ ಸರಿಯಾಗ್ತವೆ. ಆಪ್ಷನ್ ಸಿ ಸರಿಯಾಗುತ್ತೆ. ನೆಕ್ಸ್ಟ್, ಬುಡಕಟ್ಟು ಪ್ರದೇಶದಲ್ಲಿನ ಸ್ವಾಯತ್ತ ಜಿಲ್ಲಾ ಪರಿಷತ್ತುಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಬುಡಕಟ್ಟು ಪ್ರದೇಶದಲ್ಲಿನ ಸ್ವಾಯತ್ತ ಜಿಲ್ಲಾ ಪರಿಷತ್ತುಗಳು ಯಾವುವು ಅಂತ ಅಂದರೆ ಇಲ್ಲಿ ನೋಡೋದಾದರೆ ಕಾರ್ಯಾಂಗೀಯ ಅಧಿಕಾರವನ್ನು ಹೊಂದಿವೆ. ಹೌದು, ಕಾರ್ಯಾಂಗೀಯ ಅಧಿಕಾರ ಹೊಂದಿವೆ. ನ್ಯಾಯಾಂಗೀಯ ಅಧಿಕಾರವನ್ನು ಹೊಂದಿಲ್ಲ. ಹೌದು, ಹೊಂದಿಲ್ಲ ಅನ್ನೋದು ತಪ್ಪಾಗುತ್ತೆ. ಹೊಂದಿವೆ. ನ್ಯಾಯಾಂಗೀಯ ಅಧಿಕಾರವನ್ನು ಕೂಡ ಹೊಂದಿವೆ. ಶಾಸಕಾಂಗೀಯ ಅಧಿಕಾರವನ್ನು ಹೊಂದಿಲ್ಲ ಅಂತ ಕೊಟ್ಟಿದ್ದಾರೆ. ಶಾಸಕಾಂಗೀಯ ಅಧಿಕಾರ ಕೂಡ ಇದೆ ಅವಕ್ಕೆ. ಸೊ ಎ ಮಾತ್ರ ಇಲ್ಲಿ ಸರಿಯಾಗುತ್ತೆ. ಆಪ್ಷನ್ ಸಿ ಸರಿಯಾಗುತ್ತೆ. ನೆಕ್ಸ್ಟ್, ಯಾವ ಕಾಯ್ದೆಯು ಪಕ್ಷಾಂತರ ನಿಷೇಧ ಕಾಯ್ದೆ ಎಂದು ಪರಿಚಿತವಾಗಿದೆ ಅಂತ ಕೇಳಿದ್ದಾರೆ. ಸೊ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ 52ನೇ ತಿದ್ದುಪಡಿ ಕಾಯ್ದೆಯು ಪರಿಚಿತವಾಗಿದೆ. ನೆಕ್ಸ್ಟ್, ಕಾಲಾನುಕ್ರಮವಾಗಿ ಏರಿಕೆಯ ಕ್ರಮದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳ ಸರಿಯಾದ ಜೋಡಣೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಕರ್ನಾಟಕ ಮುಖ್ಯಮಂತ್ರಿಗಳ ಸರಿಯಾದ ಜೋಡಣೆಯನ್ನು ಮಾಡಿದಾಗ ಏರಿಕೆ ಕ್ರಮದಲ್ಲಿ ಬರೆದಾಗ ಏನಾಗುತ್ತೆ, ಫಸ್ಟ್ ಯಾರಿದ್ರು? ಫಸ್ಟ್ ಶ್ರೀ ಕಡಿದಾಳ ಮಂಜಪ್ಪನವರಿದ್ದರು. ಅದಾದಮೇಲೆ ವೀರೇಂದ್ರ ಪಾಟೀಲ್ರವರಾಗಿದ್ದಾರೆ CM. ಅದೇ ರೀತಿಯಾಗಿ ಶ್ರೀ ಗುಂಡೂರಾವ್ ಅವರು ನೆಕ್ಸ್ಟ್ ಆಗಿದ್ದಾರೆ. ಸೊ ಬಿ, ಎ, ಸಿ ಸರಿಯಾಗುತ್ತೆ ಇಲ್ಲಿ. ನೆಕ್ಸ್ಟ್, ರಾಜ್ಯ ಮತ್ತು ಅದರ ಸೃಷ್ಟಿಯಾದ ವರ್ಷಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುತ್ತಿಲ್ಲ ಅಂತ ಕೇಳಿದ್ದಾರೆ. ಸೊ ರಾಜ್ಯ ಮತ್ತು ಅದರ ಸೃಷ್ಟಿಯಾದ ವರ್ಷಗಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುತ್ತಿಲ್ಲ ಅಂತಂದರೆ ಆಂಧ್ರ ಪ್ರದೇಶ 1956 ಅಂತ ಕೊಟ್ಟಿದ್ದಾರಲ್ಲ, ಇದೇ ತಪ್ಪು. ಮಹಾರಾಷ್ಟ್ರ 1960 ಸರಿಯಾಗಿದೆ. ಅರುಣಾಚಲ ಪ್ರದೇಶ 1987 ಇದು ಕೂಡ ಸರಿಯಾಗಿದೆ. ಬಟ್ ಎ ತಪ್ಪಾಗುತ್ತೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ 1993 ಅಸ್ತಿತ್ವಕ್ಕೆ ಬಂದ ದಿನಾಂಕ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಯಾವಾಗ ಅಸ್ತಿತ್ವಕ್ಕೆ ಬಂತು? 10ನೇ ಮೇ 1993ರಲ್ಲಿ ಇದು ಅಸ್ತಿತ್ವಕ್ಕೆ ಬಂತು. ನೆಕ್ಸ್ಟ್, 1953ರಲ್ಲಿನ ರಾಜ್ಯಗಳ ಪುನರ್ರಚನಾ ಆಯೋಗವು
ಇವರ ಅಧ್ಯಕ್ಷತೆ ಮತ್ತು ಸದಸ್ಯತ್ವದಲ್ಲಿ ರಚಿತವಾಗಿದೆ ಅಂತ ಕೇಳಿದ್ದಾರೆ. ಸೊ 1953ರಲ್ಲಿನ ರಾಜ್ಯಗಳ ಪುನರ್ರಚನಾ ಆಯೋಗವು ಯಾರ ಅಧ್ಯಕ್ಷತೆ ಮತ್ತು ಸದಸ್ಯತ್ವದಲ್ಲಿ ಪರಿಚಿತವಾಗಿದೆ ಅಂತಂದ್ರೆ ಅಧ್ಯಕ್ಷರು ಫಜಲ್ ಅಲಿ ಇದ್ರು. ಅದೇ ರೀತಿ ಸದಸ್ಯರು ಅಂತ ಅಂದ್ರೆ ಎಚ್.ಎನ್. ಕುಂಜ್ರು ಮತ್ತೆ ಕೆ.ಎಂ. ಪಣಿಕ್ಕರ್ ಅವರು ಇದ್ರು. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಕೇಂದ್ರ ಸರ್ಕಾರದ ಕರ್ತವ್ಯವು ಯಾವುದೇ ರಾಜ್ಯದ ಮೇಲೆ ಬಾಹ್ಯ ದಾಳಿ ಆಗದಂತೆ ಮತ್ತು ಆಂತರಿಕ ಕ್ಷೋಭೆ ಇಲ್ಲದಂತೆ ಸಂವಿಧಾನಾತ್ಮಕವಾಗಿ ಆಳ್ವಿಕೆ ನಡೆಸಿಕೊಂಡು ಹೋಗುವುದು. ಈ ಹೇಳಿಕೆಗೆ ಸಂಬಂಧಿಸಿದಂತೆ ಭಾರತ ಸಂವಿಧಾನದ ಯಾವ ಕಲಮು ವ್ಯವಹರಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ 355ನೇ ಕಲಮು ವ್ಯವಹರಿಸುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ನಿರ್ಭಯ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಅಪರಾಧಿಗಳು ಭಾರತದ ರಾಷ್ಟ್ರಪತಿಯವರಿಗೆ ಸಲ್ಲಿಸಿದ್ದ ಕ್ಷಮಾದಾನ ಅರ್ಜಿಯನ್ನು ರಾಷ್ಟ್ರಪತಿಯವರು ಶಿಕ್ಷೆ ಎಂದರೆ ಮರಣದಂಡನೆ ಶಿಕ್ಷೆ ಎಂಬ ಸಂವಿಧಾನಾತ್ಮಕ ಉಪಬಂಧವನ್ನು ಉಪಯೋಗಿಸಿ ಸಂವಿಧಾನದ ಯಾವ ಅನುಚ್ಛೇದದ ಅನುಸಾರವಾಗಿ ತಿರಸ್ಕರಿಸಿದರು ಅಂತ ಕೇಳಿದ್ದಾರೆ. ಸೊ ಯಾವ ಅನುಚ್ಛೇದ ಅಂತ ಅಂದರೆ ಆಪ್ಷನ್ ಸಿ ಅನುಚ್ಛೇದ 72 ಭಾಗ 5ರ ಮೂಲಕ ಅವರು ಅಂದರೆ ಮರಣದಂಡನೆ ಶಿಕ್ಷಣಾಧಿಕಾರವನ್ನು ಅದು ಏನಪ್ಪ ಅಂದರೆ ತಿರಸ್ಕಾರ ಮಾಡಿದರು. ಅವರಿಗೆ ಮರಣದಂಡನೆ ಆಗಲೇಬೇಕು ಅಂತ. ನೆಕ್ಸ್ಟ್, ಭಾರತೀಯ ಸಂವಿಧಾನವನ್ನು ಅರೆ ಒಕ್ಕೂಟ ಎಂದು ವರ್ಣಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಯಾರಪ್ಪ ಅಂದರೆ ಕೆ.ಸಿ. ವಿಯರ್ ಅವರು ಭಾರತೀಯ ಸಂವಿಧಾನವನ್ನು ಅರೆ ಒಕ್ಕೂಟ ಅಂತ ವರ್ಣಿಸಿದವರಾಗಿದ್ದಾರೆ. ನೆಕ್ಸ್ಟ್, ಭಾರತದ ಅಟಾರ್ನಿ ಜನರಲ್ ಅನ್ನು ಯಾರು ನೇಮಕ ಮಾಡುತ್ತಾರೆ ಅಂತ ಕೇಳಿದ್ದಾರೆ. ಸೊ ಯಾರಪ್ಪ ಅಂತಂದ್ರೆ ಆಪ್ಷನ್ ಸಿ ರಾಷ್ಟ್ರಪತಿ ಅವರು ಭಾರತದ ಅಟಾರ್ನಿ ಜನರಲ್ ರವರನ್ನ ನೇಮಕ ಮಾಡುವಂಥ ಅಧಿಕಾರವನ್ನು ಹೊಂದಿದ್ದಾರೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದ ವಿನೂತನ ಲಕ್ಷಣವೆಂದು ವಿವರಿಸಲ್ಪಟ್ಟಿದೆ ಅಂತ ಕೇಳ್ತಾರೆ. ಸೊ ನಮ್ಮ ಸಂವಿಧಾನದ ವಿನೂತನ ಲಕ್ಷಣ ಅಂತ ಯಾವುದಪ್ಪ ಅಂತಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ವರ್ಣಿಸಲ್ಪಟ್ಟಿವೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರ ರಕ್ಷಣೆಯು ಒಂದು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಏನಪ್ಪ ಅಂದರೆ ಮಹಿಳೆಯರ ರಕ್ಷಣೆ ಒಂದು ಏನಪ್ಪ ಅಂತಂದರೆ ಇದೊಂದು ಕಾನೂನುಬದ್ಧ ಹಕ್ಕಾಗಿದೆ. ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರ ರಕ್ಷಣೆ ಅನ್ನುವಂಥದ್ದೊಂದು ಕಾನೂನುಬದ್ಧ ಹಕ್ಕು. ನೆಕ್ಸ್ಟ್, ಕೇಂದ್ರ ಲೋಕಸೇವಾ ಆಯೋಗವನ್ನು ಕುರಿತಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಅಂತ ಕೇಳಿದ್ದಾರೆ. ಸೊ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಕುರಿತಂತೆ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿ 5 ವರ್ಷಗಳವರೆಗೆ ಇರುತ್ತದೆ ಅನ್ನೋದು ತಪ್ಪಾಗಿದೆ. ಸೊ ಅದಕ್ಕೋಸ್ಕರ ಇದು ಎ ಆನ್ಸರ್ ಸರಿಯಾಗುತ್ತೆ. ನೆಕ್ಸ್ಟ್, 2019ರ 224ನೇ ಸಂವಿಧಾನಿಕ ತಿದ್ದುಪಡಿ ಮಸೂದೆಯು ಡ್ಯಾಶ್ಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಾರೆ ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣದಲ್ಲಿ ಆರ್ಥಿಕವಾಗಿ ದುರ್ಬಲರಾದ ವರ್ಗಗಳ ಮೀಸಲಾತಿಗೆ ಇದು ಸಂಬಂಧಪಟ್ಟಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಮೂಲಭೂತ ಹಕ್ಕುಗಳ ಸಿದ್ಧಾಂತವನ್ನು 368ನೇ ಕಲಮಿನಡಿ ತಿದ್ದುಪಡಿ ಮಾಡಲಾಗದು ಎಂದು ಸರ್ವೋಚ್ಚ ನ್ಯಾಯಾಲಯ ಪ್ರತಿಪಾದಿಸಿದ್ದು ಈ ಮೊಕದ್ದಮೆಯಲ್ಲಿ ಅಂತ ಕೇಳಿದ್ದಾರೆ. ಸೊ ಯಾವ ಮೊಕದ್ದಮೆಯಲ್ಲಿ ಮೂಲಭೂತ ಹಕ್ಕುಗಳ ಸಿದ್ಧಾಂತವನ್ನು 368ನೇ ಕಲಮಿನಡಿ ತಿದ್ದುಪಡಿ ಮಾಡಲಾಗುವುದಿಲ್ಲ ಅಂತ ಹೇಳಲಾಗಿದೆ ಅಂತಂದರೆ ಇದು ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಪ್ರಕರಣದಲ್ಲಿ ಮಾಡಲಾಗಿದೆ. ನೆಕ್ಸ್ಟ್, ಭಾರತದ ರಾಷ್ಟ್ರಪತಿಗಳಿಂದ GST ಸರಕು ಮತ್ತು ಸೇವಾ ತೆರಿಗೆ ಪರಿಷತ್ತು ರಚನೆಗಾಗಿ ಸಂವಿಧಾನಕ್ಕೆ ಅವಕಾಶವನ್ನು ಈ ಕೆಳಗಿನ ಯಾವ ಅನುಚ್ಛೇದವು ಒದಗಿಸಿತು ಅಂತ ಕೇಳಿದ್ದಾರೆ. ಸೊ ಇದು ಯಾವುದಪ್ಪ ಅಂದರೆ ಅನುಚ್ಛೇದ 279 ಎ ಅನುಚ್ಛೇದ ಇದನ್ನು ಒದಗಿಸಿರ್ತಕ್ಕಂಥದ್ದು. ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಭಾರತದ ಸಂವಿಧಾನದ ಅನುಚ್ಛೇದ 236 ಎರ ಅನುಸಾರವಾಗಿ ಜಿಲ್ಲಾ ನ್ಯಾಯಾಧೀಶ ಎಂಬ ಪದಾವಳಿಯು ಒಳಗೊಂಡಿರುವುದು ಯಾವುದನ್ನು ಅಂತ ಕೇಳಿದ್ದಾರೆ. ಸೊ ಜಿಲ್ಲಾ ನ್ಯಾಯಾಧೀಶ ಅನ್ನುವಂಥ ಪದಾವಳಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಏನಪ್ಪ ಅಂದರೆ ಎಲ್ಲವೂ ಇಲ್ಲಿ ಈ ಮೇಲಿನ ಎಲ್ಲವೂ ಆನ್ಸರ್ ಆಗುತ್ತೆ. ಸ್ವಲ್ಪ ಪಾಸ್ ಮಾಡ್ಕೊಂಡು ಓದ್ಕೊಡ್ರಿ, ಸಮಯ ಕಡಿಮೆ ಇದೆ ಅದಕ್ಕೋಸ್ಕರ ಸ್ಪೀಡ್ ಹೋಗ್ತಾ ಇದ್ದೀನಿ. ಲಾಸ್ಟ್ ಪ್ರಶ್ನೆ, ಸಂಸತ್ತಿನ ಸದಸ್ಯರುಗಳ ಹಕ್ಕುಗಳನ್ನು ಹಾಗೂ ವಿಶೇಷ ವಿನಾಯಿತಿಗಳನ್ನು ಉಲ್ಲಂಘಿಸುವುದಾಗಿ ಮತ್ತು ಅವರಿಗೆ ಅಗೌರವ ಸಲ್ಲಿಸುವುದು ಸಂಸತ್ತಿನ ಅಧಿನಿಯಮದ ಮೇರೆಗೆ ಶಿಕ್ಷಾರ್ಹವಾಗಿದೆ. ಈ ಪ್ರಕರಣದಲ್ಲಿ ಯಾವ ಪ್ರಸ್ತಾಪವನ್ನು ಮಂಡಿಸಿದೆ ಹಾಗೂ ಯಾವ ನಿಯಮದ ಮೇರೆಗೆ ಮಂಡಿಸಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗ್ತಕ್ಕಂತಹ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಸರಿಯಾಗುತ್ತೆ. ಸೊ ಇಲ್ಲಿಗೆ ಅಂದರೆ ಈ ಒಂದು ಪೊಲಿಟಿ ಡಿಸ್ಕಷನ್ ಮುಕ್ತಾಯಗೊಂಡಿದೆ. ಸೊ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಡಿಸ್ಕ್ರಿಪ್ಷನ್ ಇರತಕ್ಕಂಥ ನಮ್ಮ ಚಾನಲ್ನ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಎಕನಾಮಿಕ್ಸ್ ಮತ್ತು ಜಿಯೋಗ್ರಫಿ ಕೂಡ ಮಾಡ್ತೀನಿ, ಅದನ್ನು ಕೂಡ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.